ಅಂಬಾನಿ ಎಫ್ಎಂಸಿಜಿ ಯುದ್ಧ, ಕಿರಾಣಿ ಅಂಗಡಿಗಳಿಗೆ ಲಕ್ಷ ದುಡ್ಡು. ಕೋಲಾಯಿತು ಈಗ ನೆಸ್ಲೆ ಮೇಲೆ ಅಂಬಾನಿ ದಾಳಿ. ರಿಲಯನ್ಸ್ ಹೊಡೆತಕ್ಕೆ ಎಫ್ಎಂಸಿಜಿ ಧೂಳಿಪಟ. ಸ್ನೇಹಿತರೆ, ಇನ್ನೊಂದು ರೋಚಕ ಬಿಸ್ನೆಸ್ ಕೇಸ್ ಸ್ಟಡಿ ನಾವು ನೋಡ್ತಾ ಇದ್ದೀವಿ ಈಗ. ಮುಖೇಶ್ ಅಂಬಾನಿ ತೈಲದಿಂದ ತರಕಾರಿವರೆಗೆ ಬೃಹತ್ ಸಾಮ್ರಾಜ್ಯ ಕಟ್ಟಿ ನಿಲ್ಲಿಸಿರೋ ಭಾರತದ ನಂಬರ್ 1 ಶ್ರೀಮಂತ. ಅದಕ್ಕಿಂತ ಹೆಚ್ಚಾಗಿ ಭಾರತದ ಚಾಣಾಕ್ಷ ಉದ್ಯಮಿ. ತಮ್ಮ ಉದ್ಯಮ ಸಾಮ್ರಾಜ್ಯ ವಿಸ್ತರಿಸೋಕೆ ಸದಾ ಒಂದಿಲ್ಲೊಂದು ಹೊಸ ಅಸ್ತ್ರ ಸ್ಟ್ರಾಟಜಿಯನ್ನ ಪ್ರಯೋಗಿಸ್ತಾನೆ ಇರ್ತಾರೆ. ಹೊಸ ಸೆಕ್ಟರ್ಗೆ ಕೈ ಹಾಕ್ತಾನೆ ಇರ್ತಾರೆ. ಈಗ ಅಂತಹ ಅಂಬಾನಿ ಮತ್ತೊಂದು ದೊಡ್ಡ ಡಿಸಿಷನ್ ತಗೊಂಡಿದ್ದಾರೆ. ಎಫ್ಎಂಸಿಜಿ ಮಾರ್ಕೆಟ್ ಅನ್ನ ಶೇಕ್ ಮಾಡೋ ಮಾಸ್ಟರ್ ಕುರುಳಿಸಿದ್ದಾರೆ. ಕಿರಾಣಿ ಅಂಗಡಿಗಳಿಗೆ ಲಕ್ಷ ದುಡ್ಡು ಕೊಡೋಕೆ ಮುಂದಾಗಿದ್ದಾರೆ. ಅಂಬಾನಿ ಹೆಜ್ಜೆಗೆ ನೆಸ್ಲೆ, ಬ್ರಿಟಾನಿಯಾ, ಯೂನಿಲಿವರ್ನಂತಹ ಎಫ್ಎಂಸಿಜಿ ದೈತ್ಯರು ಬೆಚ್ಚಿ ಬಿದ್ದಿದ್ದಾರೆ. ಹಾಗಿದ್ರೆ ಏನಿದು ಅಂಬಾನಿ ಹೊಸ ನಡೆ? ಕಿರಾಣಿ ಅಂಗಡಿಗಳಿಗೆ ದುಡ್ಡು ಕೊಡೋದಂದ್ರೆ ಏನ್ರಿ ಅರ್ಥ? ತೈಲ, ಕೆಮಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ. ರಿಲಯನ್ಸ್ ಸಡನ್ ಆಗಿ ಬಿಸ್ಕೆಟ್, ಸೋಪ್ಗೆಲ್ಲ ಕೈ ಹಾಕ್ತಿರೋದು ಯಾಕೆ? ಎಲ್ಲವನ್ನ ಈ ರೋಚಕ ಬಿಸ್ನೆಸ್ ಕೇಸ್ ಸ್ಟಡಿ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ. ಲಾಭಕ್ಕೆ ಪ್ರಾಫಿಟ್ ಅಸ್ತ್ರ, ಎಫ್ಎಂಸಿಜಿ ಮೇಲೆ ಕೋಲಾ ಮಾದರಿ ದಾಳಿ. ಸ್ನೇಹಿತರೆ, ಇತ್ತೀಚೆಗಷ್ಟೇ ರಿಲಯನ್ಸ್ ಕ್ಯಾಂಪಾ ಕೋಲಾ ಮೂಲಕ ಕೋಕಾ ಕೋಲಾ ಮೇಲೆ ಹೇಗೆ ಹೊಡೆತ ಕೊಡ್ತಿದೆ ಅಂತ ನಾವು ರಿಪೋರ್ಟ್ ಮಾಡಿದ್ರೆ ನೀವು ನೋಡಿದಿರಿ. ಲಕ್ಷಕ್ಕೂ ಅಧಿಕ ಜನ ಆ ರಿಪೋರ್ಟ್ ಅನ್ನು ನೋಡಿದ್ದಾರೆ. ಎಲ್ಲ ಕಡೆ ಬರೀ ಕ್ಯಾಂಪಾ ಕೋಲಾ ಕಾಣಿಸ್ತಾ ಇದೆ. ಅಂಬಾನಿಯ ರೋಚಕ ಬಿಸ್ನೆಸ್ ಸ್ಟ್ರಾಟಜಿಗಳಿಂದಾಗಿ, ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಿಂದಾಗಿ ಕೋಕಾ ಕೋಲಾ ಮುಂದೆ ಕ್ಯಾಂಪಾ ಕೋಲಾ ವರ್ಷದಿಂದ ವರ್ಷಕ್ಕೆ 250% ಗ್ರೋತ್ ಕಂಡಿತ್ತು. ಪೆಪ್ಸಿ ಕೋಕಾ ಕೋಲಾಗೆ ಭಾರಿ ಹೊಡೆತ ಕೊಟ್ಟಿತ್ತು. ಕೊನೆಗೆ ಪೆಪ್ಸಿ ಕೋಕಾ ಕೋಲಾ ಕೂಡ ರೇಟನ್ನು ಡೌನ್ ಮಾಡಬೇಕಾಗಿ ಬಂದಿತ್ತು. ಸಾಫ್ಟ್ ಡ್ರಿಂಕ್ಸ್ ಮಾರ್ಕೆಟ್ನಲ್ಲಿ ದೊಡ್ಡ ಕ್ರಾಂತಿ ಮಾಡಿದ್ರು ಮುಖೇಶ್ ಅಂಬಾನಿ. ಈಗ ಇದೇ ಬ್ರಹ್ಮಾಸ್ತ್ರವನ್ನು ಅಂಬಾನಿ ಇಡೀ ಎಫ್ಎಂಸಿಜಿ ಮಾರ್ಕೆಟ್ ಮೇಲೆ ಪ್ರಯೋಗ ಮಾಡೋಕೆ ಕೋಲಾ ಸ್ಟ್ರಾಟಜಿಯನ್ನು ಇಡೀ ಎಫ್ಎಂಸಿಜಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಸೆಕ್ಟರ್ನಲ್ಲಿ ವಿಸ್ತರಣೆ ಮಾಡೋಕೆ ನೋಡ್ತಿದ್ದಾರೆ. ಈ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ನಲ್ಲಿ ಏನೆಲ್ಲ ಬರುತ್ತೆ? ಬಿಸ್ಕೆಟ್ ಬರುತ್ತೆ, ಚಿಪ್ಸ್ ಬರುತ್ತೆ, ಉದಾಹರಣೆಗೆ ಸ್ನ್ಯಾಕ್ಸ್ ಬರುತ್ತೆ, ಸೋಪು, ಟೂತ್ ಪೇಸ್ಟ್, ಈ ರೀತಿ ಬೇಗ ಮಾರಾಟ ಆಗೋ ದಿನ ಬಳಕೆಯ, ಗ್ರಾಹಕ ಬಳಕೆಯ ವಸ್ತುಗಳು ಬರ್ತವೆ. ರಿಲಯನ್ಸ್ ಬಳಿ ಕೂಡ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನುವ ಕಂಪನಿ ಇದೆ. ಅದರ ಅಡಿಯಲ್ಲಿ ಅಲಾನ್ ಬಗೆಲ್ ಸ್ನ್ಯಾಕ್ಸ್, ಗ್ಲಿಮರ್ ಬ್ರ್ಯಾಂಡ್ನ ಸೋಪುಗಳು, ಇಂಡಿಪೆಂಡೆನ್ಸ್ ಹೆಸರಿನ ಅಡುಗೆ ಎಣ್ಣೆಗಳು, ಸ್ನ್ಯಾಕ್ ಟ್ಯಾಕ್ಸ್ ಹೆಸರಲ್ಲಿ ಬಿಸ್ಕೆಟ್ಗಳಿವೆ. ಈ ಪ್ರಾಡಕ್ಟ್ಸ್ನ ರಿಲಯನ್ಸ್ ಈಗ ಉಳಿದ ಕಂಪನಿಗಳಿಗಿಂತ 20-40% ಕಡಿಮೆ ರೇಟಲ್ಲಿ ಮಾರೋಕೆ ಮುಂದಾಗಿದೆ. ಅಲ್ಲದೆ ಎಫ್ಎಂಸಿಜಿ ಕಂಪನಿಗಳು ಡಿಸ್ಟ್ರಿಬ್ಯೂಟರ್ಗಳಿಗೆ 3-5% ಪ್ರಾಫಿಟ್ ಮಾರ್ಜಿನ್ ಕೊಟ್ಟರೆ, ರಿಲಯನ್ಸ್ ಅದರ ಡಬಲ್ 6-8% ಪ್ರಾಫಿಟ್ ಮಾರ್ಜಿನ್ ಅಂಗಡಿಯವರಿಗೆ ಕೊಡೋಕೆ ಮುಂದಾಗಿದ್ದಾರೆ. ಈ ಲಾಭ ಕೇವಲ ಡಿಸ್ಟ್ರಿಬ್ಯೂಟರ್ಗಳಿಗೆ ಅಷ್ಟೇ ಅಲ್ಲ, ಅವರಿಂದ ಖರೀದಿ ಮಾಡೋ ಕಿರಾಣಿ ಅಂಗಡಿಗಳ ತನಕ ರಿಟೇಲ್ ಮಾರಾಟಗಾರರಿಗೂ ಕೂಡ ಸಿಗುತ್ತೆ. ಉದಾಹರಣೆಗೆ, ಒಬ್ಬ ಕಿರಾಣಿ ಅಂಗಡಿಯವನು 1 ವರ್ಷಕ್ಕೆ 1 ಕೋಟಿ ಮೌಲ್ಯದ ದಿನಸಿ ವಸ್ತುಗಳನ್ನು ಹಾಕಿಸ್ತಾ ಇದ್ರೆ, ಮುಂಚೆ ಆತನಿಗೆ 4-5 ಲಕ್ಷ ರೂಪಾಯಿ ಲಾಭ ಸಿಗ್ತಾ ಇತ್ತು ಎಫ್ಎಂಸಿಜಿ ಗೂಡ್ಸ್ ಇಂದ. ಆದ್ರೆ ಈಗ ಅಂಬಾನಿ ಸ್ಟ್ರಾಟಜಿಯಿಂದಾಗಿ 8-10% ಮಾರ್ಜಿನ್ ಕೊಟ್ಟುಬಿಟ್ರೆ 8-10 ಲಕ್ಷ ರೂಪಾಯಿ ಉಳ್ಕೊಳ್ಳುತ್ತೆ. ಕಿರಾಣಿ ಅಂಗಡಿಗಳ ಪ್ರಾಫಿಟ್ ಮಾರ್ಜಿನ್ ಡಬಲ್ ಆಗುತ್ತೆ. ಸೊ ಟೈರ್ 2 ಸಿಟಿಯಲ್ಲಿರೋ ಎಲ್ಲ ಕಿರಾಣಿ ಅಂಗಡಿಗಳಿಗೂ ತಮ್ಮ ಪ್ರಾಡಕ್ಟ್ ನ ತಲುಪಿಸಬೇಕು. ಈ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕು ಅಂತ ಅಂಬಾನಿ ದೊಡ್ಡ ಗೇಮ್ ಶುರು ಮಾಡಿದ್ದಾರೆ. ಯಾಕಂದರೆ ರಿಲಯನ್ಸ್ಗೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ನಿಂದ ಬರ್ತಿರೋ ಆದಾಯದಲ್ಲಿ 85-90% ಕಾಂಟ್ರಿಬ್ಯೂಟ್ ಮಾಡೋದು ಇದೇ ಕಿರಾಣಿ ಅಂಗಡಿಗಳು. ಹೀಗಾಗಿ ನೆಸ್ಲೆ, ಬ್ರಿಟಾನಿಯಾ, ಪಾರ್ಲೆಯಂತಹ ಬಿಗ್ ಸ್ನ್ಯಾಕ್ ಕಿಂಗ್ಸ್ ಎಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದರೆ ಕ್ಯಾಂಪಾ ಅಸ್ತ್ರದಿಂದ ಅಂತಹ ಸಾಫ್ಟ್ ಡ್ರಿಂಕ್ ದಿಗ್ಗಜ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕೋಕಾ ಕೋಲಾದ ಪ್ರಾಫಿಟ್ 42% ಬಿದ್ದು ಹೋಗಿತ್ತು. ಸೊ ಇವ್ರಿಗೂ ಭಯ ಶುರುವಾಗಿದೆ ಈಗ. ಸೊ ರಿಲಯನ್ಸ್ಗೆ ಅಂಕುಶ ಹಾಕೋಕೆ ಇವರೇ ತಾವೇ ಮೊದಲೇ ಪ್ರೈಸ್ ಕಟ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಹಾಗೇನಾದರೂ ಆದರೆ ಸೋಪ್ನಿಂದ ಹಿಡಿದು ಬಿಸ್ಕೆಟ್ ತನಕ ಎಲ್ಲ ದಿನಸಿ ವಸ್ತುಗಳ ಬೆಲೆ ಸ್ವಲ್ಪ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಆದರೆ ನಿಮಗಿಲ್ಲೊಂದು ಪ್ರಶ್ನೆ ಮೂಡಬಹುದು. ರಿಲಯನ್ಸ್ ಅಂದರೆ ಬೃಹತ್ ಉದ್ಯಮ, ಆಯಿಲ್, ಕೆಮಿಕಲ್ಸ್ ಅಂತ ಹೆವಿ ಇಂಡಸ್ಟ್ರಿಗಳಲ್ಲಿ ತೊಡಗಿರೋ ಕಂಪನಿ. ಇಂತಹ ರಿಲಯನ್ಸ್ ಇದ್ದಕ್ಕಿದ್ದ ಹಾಗೆ ಸೋಪು, ಬಿಸ್ಕೆಟ್ನಂತಹ ಎಫ್ಎಂಸಿಜಿ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊಳ್ತಿರೋದು ಯಾಕೆ ಅಂತ ಬುನಾದಿ ಬದಲಿಸಿದ ಅಂಬಾನಿ. ಸ್ನೇಹಿತರೆ, ರಿಲಯನ್ಸ್ 50ರ ದಶಕದಲ್ಲೇ ಧೀರುಭಾಯ್ ಅಂಬಾನಿ ಶುರು ಮಾಡಿದ ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿದೆ ಈಗ. ಬಟ್ಟೆ, ಮಸಾಲೆ ವ್ಯಾಪಾರದಿಂದ ರಿಲಯನ್ಸ್ ಶುರು ಮಾಡಿದ ಧೀರುಭಾಯ್ ಅಂಬಾನಿ ಕ್ರಮೇಣ ಪೆಟ್ರೋಕೆಮಿಕಲ್ಸ್ ಹಾಗೂ ಪಾಲಿಸ್ಟರ್ಗೂ ಕೂಡ ಕೈ ಚಾಚಿದ್ರು. ಆದರೆ ತೈಲಕ್ಕೆ ಕೈ ಹಾಕಿದ್ದು ಮಾತ್ರ ರಿಲಯನ್ಸ್ ಭವಿಷ್ಯವನ್ನು ಚೇಂಜ್ ಮಾಡಿಬಿಡ್ತು ಫಾರ್ ಎವರ್. ಜಾಮ್ನಗರ್ನಲ್ಲಿ ರಿಲಯನ್ಸ್ ಆಯಿಲ್ ರಿಫೈನರಿಯನ್ನು ಸ್ಥಾಪಿಸಿ ಪೆಟ್ರೋಲ್, ಸೀಮೆಎಣ್ಣೆ ಸೇರಿದ ಹಾಗೆ ತೈಲವನ್ನು ಸಂಸ್ಕರಣೆ ಮಾಡಿ ವಿದೇಶಗಳಿಗೆ ಮಾರೋಕೆ ಶುರು ಮಾಡಿದ್ರು. ಕಚ್ಚಾ ತೈಲ ತಗೊಂಬ, ರಿಫೈನ್ ಮಾಡು, ಮಾರು. ಇದು ರಿಲಯನ್ಸ್ಗೆ ದುಡ್ಡಿನ ಹೊಳೆಯನ್ನು ಹರಿಸ್ತು. ನೋಡ್ತಿದ್ದಂತೆ ರಿಲಯನ್ಸ್ $22 ಬಿಲಿಯನ್ ಮೌಲ್ಯದ ಬೃಹತ್ ಕಾಂಗ್ಲೋಮೊರೇಟ್ ಆಗಿ ಬೆಳೀತು. ಜಗತ್ತಿನಲ್ಲಿ ಆಟೋಮೊಬೈಲ್ ಬೂಮ್ ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮಾರ್ಕೆಟ್ ದೊಡ್ಡದಾಗ್ತಿದ್ದ ಹಾಗೆ ಕರೆಕ್ಟ್ ಟೈಮಿಗೆ ಕಾಲಿಟ್ಟಿತ್ತು. ಹಾಗಾಗಿ ತೈಲ ರಿಲಯನ್ಸ್ನ ದಶಕಗಳ ಕಾಲ ಸಾಕಿ ಸಲಹಿತು.
ರಿಲಯನ್ಸ್ ಈಗ $108 ಬಿಲಿಯನ್ ಬೃಹತ್ ಸಾಮ್ರಾಜ್ಯ ಆಗಿದೆ. ಈಗಲೂ ಕೂಡ ತೈಲವೇ ಅಂಬಾನಿಯ ಜೇಬು ತುಂಬಿಸೋ ದೊಡ್ಡ ಬಿಸ್ನೆಸ್. 50-60% ತೈಲ ಸಂಸ್ಕರಣೆಯಿಂದಲೇ ರಿಲಯನ್ಸ್ಗೆ ಆದಾಯ ಬರುತ್ತೆ. ಆದರೆ ಫ್ಯೂಚರ್ನಲ್ಲಿ ಹೀಗೆ ಇರುತ್ತಾ? ತೈಲ ಹೀಗೆ ಆದಾಯ ತಂದು ಕೊಡುತ್ತಾ? ಹೇಳಕ್ಕಾಗಲ್ಲ. ಯಾಕಂದ್ರೆ ಮೊದಲನೇದಾಗಿ ತೈಲ ಶಾಶ್ವತ ಸಂಪತ್ತಲ್ಲ. ಈಗ ಆಲ್ರೆಡಿ ಖಾಲಿ ಆಗ್ತಾ ಇದೆ. ಹೆಚ್ಚಂದ್ರೆ ಇನ್ನು 50 ವರ್ಷ ಹಿಂಗೆ ಯೂಸ್ ಮಾಡಿದ್ರೆ ಜಗತ್ತಿನ ತೈಲ ಖಾಲಿಯಾಗಿ ಹೋಗುತ್ತೆ. ಹೀಗಾಗಿನೇ ಕಚ್ಚಾ ತೈಲವೇ ಸಿಗ್ಲಿಲ್ಲ ಅಂದ್ರೆ ಸಂಸ್ಕರಣೆ ಮಾಡೋ ಬಿಸ್ನೆಸ್ ಏನಿರುತ್ತೆ? ಏನನ್ನು ಮಾಡೋದು? ಜೊತೆಗೆ ತೈಲ ಮಾರ್ಕೆಟ್ ಮೊದಲೇ ವಾಲಟೈಲ್ ಬಿಸ್ನೆಸ್. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜಿಯೋ ಪೊಲಿಟಿಕಲ್ ಬಡಿದಾಟಗಳಿಂದ ತೈಲದ ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಏರಿಳಿತ ಆಗ್ತಾ ಇರುತ್ತೆ. ಮಿಡಲ್ ಈಸ್ಟ್ ನಲ್ಲಿ ಸಣ್ಣ ಸಂಘರ್ಷ ಆದ್ರೂ ಸಾಕು, ತೈಲ ಬೆಲೆ ಆಟ ಆಡೋಕೆ ಶುರು ಮಾಡುತ್ತೆ. ಅಲ್ಲದೆ ಹೌತಿಯಂತಹ ಬಂಡುಕೋರರ ದಾಳಿಗಳಿಂದ ದಿಢೀರಂತ ಹಡಗು ಸಂಚಾರ ಬಂದಾಗ್ಬಿಡುತ್ತೆ. ಅತ್ತ ತೈಲ ಖಾಲಿ ಆಗ್ತಿದೆ ಅಂತ ಜಗತ್ತು ಕೂಡ ಅನ್ಯ ಇಂಧನಗಳ ಮೊರೆ ಹೋಗ್ತಾ ಇದೆ. ರಿಲಯನ್ಸ್ ತೈಲವನ್ನ ತಾನೇ ಬಹಳ ಉತ್ಪತ್ತಿ ಮಾಡುತ್ತಾ ಇಲ್ಲ, ಕಚ್ಚಾ ತೈಲವನ್ನ ಬೇರೆ ಕಡೆಯಿಂದ ತರಿಸ್ಕೊಂಡು ರಿಫೈನ್ ಮಾಡಿ ಕೊಡೋದು. ಹಾಗಾಗಿ ಈ ಬಿಸ್ನೆಸ್ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿಯರ ಮೇಲೆ ಅವಲಂಬಿತ ಆಗಿದೆ. ಇದೇ ಕಾರಣಕ್ಕೆ ಆಯಿಲ್ ರಿಫೈನಿಂಗ್ ಬಿಸ್ನೆಸ್ ಅನ್ನೋದು ಅನ್ಸರ್ಟನ್, ಅನಿಶ್ಚಿತತೆಗಳಿಂದ ಕೂಡಿರೋ ಬಿಸ್ನೆಸ್. ಅದಕ್ಕಾಗಿಯೇ ಅಂಬಾನಿ ತಮ್ಮ ಬಿಸ್ನೆಸ್ ಅಡಿಪಾಯವನ್ನೇ ಮುಂದಿನ ಜನರೇಷನ್ಗೆ ತಕ್ಕಂತೆ, ಫ್ಯೂಚರ್ ಹೇಗೆ ಬದಲಾಗುತ್ತೋ ಅದಕ್ಕೆ ತಕ್ಕಂತೆ ಬದಲಾವಣೆ ಮಾಡೋಕೆ ಕೈ ಹಾಕಿದ್ದಾರೆ. ತೈಲವನ್ನ ಒಂದ್ ಕಡೆ ಇಟ್ಕೊಂಡು ಟೆಲಿಕಾಂ, FMCG, ಫಿನಾನ್ಸ್ ಹಾಗೂ ರಿಟೇಲ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸೋಕೆ ನೋಡ್ತಾ ಇದ್ದಾರೆ. ಈ 4 ಕುದುರೆಗಳ ಮೂಲಕ ರಿಲಯನ್ಸ್ ಬಂಡಿ ಓಡಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಟೆಲಿಕಾಂ, FMCG, ಫಿನಾನ್ಸ್, ರಿಟೇಲ್ 4 ಚಕ್ರದ ಮೇಲೆ ರಿಲಯನ್ಸ್ ನಾಗಾಲೋಟ. ಎಸ್, ಇವು ಫ್ಯೂಚರಿಸ್ಟಿಕ್ ಹಾಗೂ ನಿರಂತರವಾಗಿ ಆದಾಯವನ್ನ, ಕ್ಯಾಶ್ ಅನ್ನ ಜನರೇಟ್ ಮಾಡೋ ಉದ್ಯಮಗಳು. ಈಗ ಆಲ್ರೆಡಿ ಟೆಲಿಕಾಂ ರಿಲಯನ್ಸ್ ಮೇಲೆ ಎಂತ ದೊಡ್ಡ ಪರಿಣಾಮ ಬೀರಿದೆ ನಿಮ್ಮ ಕಣ್ಣು ಮುಂದೆನೇ ಇದೆ. ಸಿಮ್ನಿಂದ ಶುರುವಾದ ಜಿಯೋ ಕ್ರಾಂತಿ, ಡೇಟಾ, OTT, ಕ್ರಿಕೆಟ್, ಸಿನಿಮಾ ಅಂತ ಇಡೀ ಭಾರತದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನೇ ಅಂಬಾನಿ ಕಂಟ್ರೋಲ್ನಲ್ಲಿದೆ. ಟೆಲಿಕಾಂನಲ್ಲಿ ಅರ್ಧಕ್ಕರ್ಧ ಮಾರ್ಕೆಟ್ ಶೇರ್ ಇದೆ. ಜಿಯೋ ರಿಲಯನ್ಸ್ನ ಇತರ ಉದ್ಯಮಗಳನ್ನು ಪ್ರಮೋಟ್ ಮಾಡೋಕೆ, ಎಕ್ಸ್ಪಾಂಡ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಿದೆ. ಜಿಯೋದಿಂದ ತನ್ನ ಪ್ರತಿಸ್ಪರ್ಧಿಗಳಿಗಿಂತ ರಿಲಯನ್ಸ್ ಹೆಚ್ಚಿನ ಅಡ್ವಾಂಟೇಜ್ ಅನ್ನು ಪಡ್ಕೊಳ್ತಾ ಇದೆ. ಇಂಟರ್ನೆಟ್ ಕ್ಷೇತ್ರ ಪ್ರತಿ ವರ್ಷ 8% ವೇಗದಲ್ಲಿ ಗ್ರೋ ಆಗ್ತಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಕ್ಷೇತ್ರ ಅಂತ ಕರೆಸ್ಕೊಂಡಿದೆ. ಅದೇ ರೀತಿ ಫಿನಾನ್ಸ್ ಕ್ಷೇತ್ರ ಕೂಡ ಬೆಳವಣಿಗೆ ಕಾಣ್ತಾ ಇದೆ. ಮೊದಲನೇದಾಗಿ ಭಾರತದಲ್ಲಿ ಫಿನಾನ್ಸ್ ಅನ್ಟ್ಯಾಪ್ಡ್ ಕ್ಷೇತ್ರ. ಅರ್ಧಕ್ಕರ್ಧ ಜನ ಇನ್ನೂ ಇನ್ವೆಸ್ಟಿಂಗ್, ಬ್ಯಾಂಕಿಂಗ್ ಕಡೆಗೆ ಕಾಲಿಟ್ಟಿಲ್ಲ. ಜೊತೆಗೆ ಭಾರತ ಇನ್ನೂ ಕೆಲ ವರ್ಷಗಳಲ್ಲಿ 3ನೇ ಅತಿ ದೊಡ್ಡ ಎಕಾನಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಅದರ ಅರ್ಥ ಭಾರತದಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ, ಉದ್ಯಮಶೀಲತೆ ಜಾಸ್ತಿ ಆಗುತ್ತೆ, ಜನರ ಹಣಕಾಸಿನ ಅವಶ್ಯಕತೆಗಳು, ಹಣಕಾಸು ವ್ಯವಹಾರಗಳು, ಹಣಕಾಸಿನ ಲಭ್ಯತೆ ಅವರ ಹತ್ರ, ಹಾಗೂ ಸಾಲ ತಗೊಳ್ಳೋರ ಸಂಖ್ಯೆ, ಇನ್ಶೂರೆನ್ಸ್ ಮಾಡೋದು, ಮಾಡಿಸೋದು, ಹೂಡಿಕೆ ಎಲ್ಲವೂ ಕೂಡ ಆಕ್ಟಿವಿಟೀಸ್, ಎಕನಾಮಿಕ್ ಆಕ್ಟಿವಿಟೀಸ್ ಇನ್ಕ್ರೀಸೇ ಆಗುತ್ತೆ. ಹೀಗಾಗಿ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನ ಕೂಡ ಶುರು ಮಾಡಿದೆ. ಅಂಬಾನಿ ಹಣಕಾಸು ಕ್ಷೇತ್ರದ ಮೇಲೂ ಕೂಡ ಕಣ್ಣಿಟ್ಟು ಅಲ್ಲಿಗೆ ಒಂದು ಕಾಲನ ಇಟ್ಟಿದ್ದಾರೆ. ಇದೇ ರೀತಿ ಈಗ FMCGಯನ್ನು ಕೂಡ ಕಂಟ್ರೋಲಿಗೆ ತಗೊಳ್ಬೇಕು ಅಂತ ನೋಡ್ತಾ ಇದ್ದಾರೆ. ಯಾಕಂದರೆ FMCG ಅನ್ನೋದು ನಿರಂತರವಾಗಿ ಆದಾಯ ತರೋ ಕ್ಷೇತ್ರ. ಜನ ಯಾವತ್ತಾದರೂ ಸೋಪ್ ಇಲ್ಲದೆ ಸ್ನಾನ ಮಾಡ್ತಾರಾ, ಟೂತ್ ಪೇಸ್ಟ್ ಇಲ್ಲದೆ ಹಲ್ಲು ಉಜ್ತಾರಾ, ಸ್ನ್ಯಾಕ್ಸ್ ತಿನ್ನೋದನ್ನು ನಿಲ್ಲಿಸ್ತಾರಾ? ಇಲ್ಲ. ಅಷ್ಟು ಮಾತ್ರ ಅಲ್ಲದೆ ದೊಡ್ಡ ಮಟ್ಟದ ಜನ ಇವತ್ತು ಹಳ್ಳಿಗಳಿಂದ ನಗರಕ್ಕೆ ಬರ್ತಾ ಇದ್ದಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾದಂತೆ ಜನ ಕನ್ಸ್ಯೂಮರ್ ಗೂಡ್ಸ್ ಮೇಲೆ ಖರ್ಚು ಮಾಡೋದು ಕೂಡ ಜಾಸ್ತಿ ಆಗುತ್ತೆ. ಇ ಕಾಮರ್ಸ್ ಕೂಡ FMCGಗೆ ದೊಡ್ಡ ಬೂಸ್ಟ್ ಕೊಟ್ಟಿದೆ. ಮುಂದಿನ 1 ದಶಕದಲ್ಲಿ ಭಾರತದಲ್ಲಿ FMCG ಕ್ಷೇತ್ರ 27% CAGR ವೇಗದಲ್ಲಿ ಬೆಳೆಯಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ಅಂಬಾನಿ ಈ 4 ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಅಂದರೆ 2025-26 ಒಳಗೆ ಜಿಯೋ ಟೆಲಿಕಾಂ ಮತ್ತು ರಿಲಯನ್ಸ್ ರಿಟೇಲ್ ಇವೆರಡೂ ಕೂಡ IPO ಆಗಬಹುದು. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಪರೇಟ್ ಆಗಿ ಲಿಸ್ಟ್ ಆಗಬಹುದು. ಆ ಮೂಲಕ ರಿಲಯನ್ಸ್ ನ ಹಾಲಿ ಹೂಡಿಕೆದಾರರಿಗೂ ಬಂಪರ್ ವ್ಯಾಲ್ಯೂ ಅನ್ಲಾಕಿಂಗ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಒಂದು ಫ್ರೀ ಎಕ್ಸ್ಟ್ರಾ ಶೇರ್ ಸಿಗಬಹುದು, ಅಥವಾ ಆಲ್ರೆಡಿ ಇರೋ ಷೇರುದಾರರಿಗೆ ಅವರ ಷೇರುಗಳ ವ್ಯಾಲ್ಯೂ ಜಾಸ್ತಿ ಆಗಬಹುದು. ಒಟ್ಟಲ್ಲಿ ವ್ಯಾಲ್ಯೂ ಅನ್ಲಾಕಿಂಗ್ ಅಂತೂ ಆಗೇ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ರಿಲಯನ್ಸ್ ಜಿಯೋದ ಈ ಟೆಲಿಕಾಂ ಬಿಸ್ನೆಸ್ ನ IPO ಅಥವಾ ಲಿಸ್ಟಿಂಗ್ ಇದೆಯಲ್ಲ, ಅದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಒಟ್ಟಿನಲ್ಲಿ ಅಂಬಾನಿ ಕಾಲಕ್ಕೆ ತಕ್ಕಂತೆ ಬಿಸ್ನೆಸ್ ಸ್ಟ್ರಾಟಜಿಗಳನ್ನು ಕೂಡ ಚೇಂಜ್ ಮಾಡ್ತಾ ಫ್ಯೂಚರಿಸ್ಟಿಕ್ ಹೆಜ್ಜೆಗಳನ್ನು ಇಡ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.